ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಗೇಮ್ ಪಾಲಿಟಿಕ್ಸ್ ನಡೀತಾ ಇದ್ದು ಇದೇ ವಿಷಯವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಪವರ್ ಗೇಮ್ ಪಾಲಿಟಿಕ್ಸ್ ವಿಷಯವಾಗಿ ರಾಯಚೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟರು. ಪ್ರಜಾಪ್ರಭುತ್ವದಲ್ಲಿ ಸಂಖ್ಯಾಬಲ ಇರೋರಿಗೆ ಅಧಿಕಾರ ಹುದ್ದೆ ಸಿಗುತ್ತೆ, ಸಂಖ್ಯಾಬಲ ಇಲ್ಲದವರು ಹಾಗಾದ್ರೆ ಏನ್ ಮಾಡಬೇಕು, ವಿದ್ಯಾಭ್ಯಾಸ ಮಾಡಿ ಮುಂದೆ ಬರಬೇಕು ಅನ್ನೋ ಸಲಹೆಯನ್ನ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ರಾಜಕೀಯ ಪ್ರಕ್ಷುಬ್ಧತೆ ಇಲ್ಲ, ಅದು ಹೈಕಮಾಂಡು ಮತ್ತು ಎಲ್ಲ ಶಾಸಕರ ಅಭಿಪ್ರಾಯ ಇರುತ್ತೆ. ಅದೇ ಪ್ರಕಾರ CLP ಅಜೆಂಡಾ ಏನು ಅಂತ ನಮ್ಗೆ ಹೇಳಿಲ್ಲ. CLP ಕರೆದಿದ್ದಾರೆ ಅಷ್ಟೇ, ಬಟ್ ಅಜೆಂಡಾ ಏನು ಅಂತ ನಮ್ಗೆ ಇನ್ನೂ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಅಥವಾ ಹೈಕಮಾಂಡ್ ಅವರು CLP ಮೀಟಿಂಗ್ ಕರೆದಿಲ್ಲ. ಇದು CLP ನಾಯಕರೇ CLP ಮೀಟಿಂಗ್ ಕರೆದಿರೋದು. ನಾಳೆ ಹೋದಾಗ ರಾಜಕೀಯ ಓಕೆ, CLP ಮೀಟಿಂಗ್ ನಡೆಯುತ್ತೆ ನಾಳೆ, ಆದರೆ ಅದರ ಅಜೆಂಡಾ ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರು. ಜೊತೆಗೆ ಪವರ್ ಗೇಮ್ ಪಾಲಿಟಿಕ್ಸ್ ಏನು ಆರಂಭ ಆಗಿದೆ ಕಾಂಗ್ರೆಸ್ನಲ್ಲಿ, ಈ ವಿಷಯವಾಗಿಯೂ ಕೂಡ ಅವರು ಮಾತನಾಡಿದರು. ಮಾತನಾಡೋ ಮೂಲಕವಾಗಿ ಸಂಖ್ಯಾಬಲ ಇರೋರಿಗೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಹುದ್ದೆ ಸಿಗುತ್ತೆ, ಅಂದರೆ ಸಿದ್ದರಾಮಯ್ಯನವರಿಗೆ ಸಂಖ್ಯಾಬಲ ಇದೆ ಅಂತ. ಈಗ ಸಂಖ್ಯಾಬಲ ಇಲ್ಲದೆ ಇರೋರು ಯಾರು ಹಾಗಾದರೆ? ಹೈಕಮಾಂಡ್ನ ಬಲ ಇದ್ರೆ ಸಾಕಾ? DK ಶಿವಕುಮಾರ್ ಅವರಿಗೆ ಸಂಖ್ಯಾಬಲದ ಅನಿವಾರ್ಯತೆಯೂ ಕೂಡ ಇದೆ. ಈಗ ಅವರು ವಿದ್ಯಾಭ್ಯಾಸ ಮಾಡಿ ಮುಂದೆ ಬರಬೇಕಿದೆ, ಪರೋಕ್ಷವಾಗಿ ಒಂದು ಹೇಳಿಕೆಯನ್ನು ಇವರು ಕೊಟ್ಟಿದ್ದಾರೆ.